ದಾಸನಿಗೆ ರಿಲೀಫ್ ಸಿಗತ್ತಾ ಅನ್ನುವಂತ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೇಲ್ ಭವಿಷ್ಯ ಕೂಡ ತೀರ್ಮಾನ ಆಗತ್ತೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ಭವಿಷ್ಯ, ಬೇಲ್ನ ವಿಚಾರಣೆ ನಡೀತಾ ಇದೆ. ಇದರಲ್ಲಿ ಸಿ.ವಿ. ನಾಗೇಶ್ ಅವರು ದರ್ಶನ್ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯಲ್ಲಿ ಘಟನೆ ಬಗ್ಗೆ ವಿವರಿಸಲಾಗಿದೆ. ಜೂನ್ 9ನೇ ತಾರೀಕು ಕೃತ್ಯದ ಸ್ಥಳವನ್ನ ಸೀಸ್ ಮಾಡಲಾಗಿದೆ ಅನ್ನುವಂಥದ್ದನ್ನ ಹೇಳಿದಿರಿ. ಹೀಗಿದ್ದಾಗ ಗ್ರೇಟ್ ಡ್ರಾಮಾ ಯಾಕೆ ಬೇಕಿತ್ತು? 11ನೇ ತಾರೀಕು 12ನೇ ತಾರೀಕು ನಡೆದಿರುವಂತಹ ಡ್ರಾಮಾ ಏನಿದು? ಜೂನ್ 12ನೇ ತಾರೀಕು ಸೀಸ್ ಮಾಡೋ ಅವಶ್ಯಕತೆ ಏನಿತ್ತು ಹಾಗಾದ್ರೆ? ಇದು ಸಿ.ವಿ. ನಾಗೇಶ್ ಅವರು ಕೇಳಿರುವಂತಹ ಪ್ರಶ್ನೆ. ಜೂನ್ 9ನೇ ತಾರೀಕೆ ಕೃತ್ಯದ ಸಿಸಿಟಿವಿ DVR ಅನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತ ಹೇಳಿದಿರಿ. ವಾಚ್ಮ್ಯಾನ್ ರೂಮಿನ 2 CCTV ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತಾನು ಕೂಡ ಚಾರ್ಜ್ ಶೀಟ್ ನಲ್ಲಿ ಹೇಳ್ತೀರಿ. ಆದ್ರೆ A14ಗೆ ಜೂನ್ 9ನೇ ತಾರೀಕು CCTV ದೃಶ್ಯ ಇದೆ ಅನ್ನುವಂಥದ್ದನ್ನ ಅದನ್ನ PSI ವಿನಯ್ ಅವರೇ ಕಳಿಸ್ಕೊಡ್ತಾರೆ. ಅದನ್ನ ಸ್ವತಃ PSI ವಿನಯ್ ಅವರ ಹೇಳಿಕೆಯಲ್ಲೂ ಕೂಡ ದಾಖಲಾಗಿದೆ. ನಟ ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಈ ವಾದವನ್ನ ಮಂಡಿಸ್ತಾ ಇದ್ದಾರೆ. ಸೊ ಇವತ್ತು ನಡೀತಾ ಇರುವಂತಹ ಒಂದು ವಿಚಾರಣೆ ಸಾಕಷ್ಟು ಕುತೂಹಲಕರವಾಗಿ ಸಾಗ್ತಾ ಇದೆ. ನಿನ್ನೆ ಕೂಡ ಸುದೀರ್ಘವಾಗಿ ವಾದ ಮಂಡಿಸಿದಂತಹ ಸಿ.ವಿ. ನಾಗೇಶ್ ಹಲವಾರು ವಿಚಾರಗಳನ್ನ ಕೋರ್ಟ್ನ ಮುಂದೆ ತಂದಿದ್ರು. ಇದೆಲ್ಲ ಪ್ರಕರಣವನ್ನ ಗಮನಿಸಿದ್ರೆ ತನಿಖೆ ಹಳ್ಳ ಹಿಡಿದಿದೆ. ಸೂಕ್ತ ರೀತಿಯಲ್ಲಿ ತನಿಖೆ ಆಗಿಲ್ಲ. ಸಾಕ್ಷ್ಯಗಳನ್ನ ಪ್ಲಾಂಟ್ ಮಾಡಲಾಗಿದೆ. ಮೊದಲು ಪ್ರಕರಣವನ್ನ ಇವರೇ ಡಿಸೈಡ್ ಮಾಡಿಕೊಂಡು ಇಲ್ಲಿ ದರ್ಶನನ್ನ ಸಿಕ್ಕಿಸಬೇಕು ಅಂತ ಹೇಳಿ ಸಾಕ್ಷ್ಯಗಳನ್ನ ಕೆಲವೊಂದಷ್ಟು ಪ್ಲಾಂಟ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆರೋಪ ಮಾಡ್ತಾ ಇದ್ದಾರೆ. ತಮ್ಮ ವಾದದಲ್ಲಿ ತಿಳಿಸ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಇಡೀ ಘಟನೆಯ ಕ್ರೊನಾಲಜಿಯನ್ನ ವಿವರಿಸ್ತಾ ಇದ್ದಾರೆ. ನೋಡಿ, ಪೊಲೀಸರು ಜೂನ್ 9ನೇ ತಾರೀಕು ಎಲ್ಲರನ್ನ ಹೊರಗೆ ಕಳಿಸಿ ಸೀಸ್ ಮಾಡಿದ್ದಾರೆ. ಹೀಗಿದ್ದಾಗ ಜೂನ್ 12ನೇ ತಾರೀಕುವರೆಗೆ ಕಾಯುವ ಅಗತ್ಯ ಏನಿತ್ತು? ಜೂನ್ 12ನೇ ತಾರೀಕು CCTV ಇತ್ಯಾದಿಯನ್ನ ವಶಕ್ಕೆ ಪಡೆದಿದ್ದೀವಿ ಅಂತ ಹೇಳಿ ತಿಳಿಸ್ತಾರೆ. FSL ಮತ್ತು ಸೀನ್ ಆಫ್ ಕ್ರೈಮ್ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. DVR ಸಾಕ್ಷ್ಯಾಧಾರ ನಾಶಪಡಿಸಿದ್ದಾರೆ ಅಂತಾನೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದಿರಿ, ಆರೋಪಿಸಿದಿರಿ. ಆದ್ರೆ ಜೂನ್ 9ನೇ ತಾರೀಕು PSI ವಿನಯ್ ಇದನ್ನ A14ಗೆ ಆಗ್ಲೇ ಕಳಿಸಿದ್ರು. ಆಗ್ಲೇ ಇತ್ತು ನಿಮ್ಮ ಹತ್ರ. ನಟ ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಈ ವಾದವನ್ನ ಮಂಡಿಸ್ತಾ ಇದ್ದಾರೆ. ನಿನ್ನೆ ಕೂಡ ತಮ್ಮ ವಾದದಲ್ಲಿ ಇದೇ ವಿಚಾರಗಳನ್ನ ಮುನ್ನೆಲೆಗೆ ತಂದಿದ್ರು. ಅಂದ್ರೆ ತನಿಖೆ ಸರಿಯಾಗಿ ನಡೆದಿಲ್ಲ. ಅದರಲ್ಲೂ ಕೂಡ ಪ್ರಮುಖವಾಗಿ ರಿಕವರಿ ಮಾಡಿರುವಂತಹ ವಸ್ತುಗಳು, ನೀವು ಸೀಸ್ ಮಾಡಿರುವಂತಹ ಒಂದು ವಸ್ತುಗಳೇನಿದೆಯಲ್ಲ ಅದ್ರ ಬಗ್ಗೆನೇ ಅನುಮಾನಗಳಿವೆ. ಪಾರದರ್ಶಕವಾಗಿ ಸೂಕ್ತ ರೀತಿಯಲ್ಲಿ ಇಲ್ಲಿ ನಡೆದಿಲ್ಲ ಮಹಜರು, ಹಾಗೆ ಸೀಸ್ ಮಾಡುವಂತಹ ಒಂದು ಪ್ರಕ್ರಿಯೆ ಸರಿಯಾಗಿ ನಡೆದಿಲ್ಲ ಅನ್ನುವಂಥದ್ದನ್ನ ಸಿ.ವಿ. ನಾಗೇಶ್ ಅವರು ತಮ್ಮ ವಾದದಲ್ಲಿ ತಿಳಿಸ್ತಾ ಇದ್ದಾರೆ. ನೋಡಿ, ಜೂನ್ 9ನೇ ತಾರೀಕು ಅವರು ಇಡೀ ಘಟನೆಯ ಕ್ರೊನಾಲಜಿಯನ್ನ ವಿವರಿಸ್ತಾ ಇದ್ದಾರೆ. ಜೂನ್ 9ನೇ ತಾರೀಕು ಪೊಲೀಸರು ಗೋಡೌನ್ನಲ್ಲಿ ಇದ್ರು. ಆಲ್ರೆಡಿ ಗೊತ್ತಿತ್ತು ಗೋಡೌನ್ನಲ್ಲಿ ಆಗಿರುವಂತಹ ಒಂದು ವಿಚಾರಗಳ ಬಗ್ಗೆ. ಹಾಗೆ ಅದನ್ನ ವಸ್ತುಗಳನ್ನ ಕೂಡ ಸೀಸ್ ಮಾಡಿದೀವಿ ಅನ್ನುವಂಥದ್ದನ್ನು ಹೇಳ್ತಾರೆ. 9ನೇ ತಾರೀಕು ಇದ್ದಿದ್ದರಲ್ಲಿ ಲಾಠಿ, ಮರದ ಕೊಂಬೆ, ನೈಲಾನ್ ಹಗ್ಗ ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದಿದ್ದೀವಿ ಅನ್ನುವಂಥದ್ದನ್ನ ಹೇಳ್ತಾರೆ ಒಂದ್ ಕಡೆ. ಆದ್ರೆ ಜೂನ್ 12ನೇ ತಾರೀಕು ದರ್ಶನ್ ಹೇಳಿಕೆಯ ಆಧಾರದಲ್ಲಿ ಅದನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥದ್ದನ್ನ ಹೇಳ್ತೀರಿ.